ಇಲ್ಲಿವರೆಗೂ ಹೇಗೋ ಬಂದಾಯಿತು. ಇನ್ನು ಮುಂದೆ ಪ್ರತಿಯೊಂದು ಹೆಜ್ಜೆ ಹೇಗಿಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಮಯೂರಿ, ಏನಿನ್ನೂ ಎದ್ದಿದೆಯಲ್ಲ, ನಿದ್ದೆ ಬರಲಿಲ್ವಾ? ಇಲ್ಲ ಅತ್ತೆ, ಎಕ್ಸಾಮ್ ಟೈಮ್ ಅಲ್ವಾ, ಕೊನೆ ಪೇಪರ್ ಒಂದಿತ್ತು, ಓದ್ಕೋತಾ ಇದೆ. ಬನ್ನಿ ಕೂತ್ಕೊಳ್ಳಿ. ಏನು ಸಮಾಚಾರ? ನೀನು ಆಗಲೇ ಎಲ್ಲೋ ಹೊರಗೆ ಹೋಗಿ ಬಂದೆ ಅಲ್ವಾ? ಅದೇ ಅತ್ತೆ, ಆಗಲೇ ಹೇಳಿದ್ನಲ್ಲ, ಅಜ್ಜಿ ಸ್ನೇಹಿತರೊಬ್ಬರು ಮನೇಲಿ ಕನ್ಯಾ ಪೂಜೆಗೆ ಅಂತ ಕರೆದಿದ್ರು. ಆವಾಗಲೇ ಅಜ್ಜಿನೂ ನಿಮ್ಮ ಜೊತೆಗೆ ಇದ್ರಲ್ವಾ, ನಾನು ಹೇಳ್ಬಿಟ್ಟು ಹೋದಾಗ ನೀವು ನೋಡಿದ್ರಿ. ಅಲ್ಲ, ಅದೇನೋ ಸರಿ, ಆದರೆ ಅವ್ರ ಮನೆ ಇರೋದು ಇಲ್ಲೇ ಹತ್ರದಲ್ಲಲ್ವಾ? ನೀನು ಹೋಗಿ ಸುಮಾರು ಹೊತ್ತಾದ್ಮೇಲೆ ಬಂದಿಯಲ್ಲ, ಅವ್ರ ಮನೇಲಿ ಅದೇನು ಪೂಜೆ ಮಾಡಿದ್ರು ಅಂತ ಆತಂಕ ಆಯಿತು, ಅದಕ್ಕೆ ಕೇಳಿದೆ ಅಷ್ಟೇ. ಎಲ್ಲ ಸೇರಿ ಹೋಗೋಕ್ಕೆ ಬರೋಕ್ಕೆ ಒಂದು 5 ನಿಮಿಷ ಆಗ್ಬೋದು, ಪೂಜೆ ಒಂದು 1/4 ಗಂಟೆ ಆಗ್ಬೋದು. ಆದರೆ ನೀನು ಸುಮಾರು 1 ಗಂಟೆ ಆದಮೇಲೆ ಬಂದಿಯಲ್ಲ. ಏನತ್ತೆ, ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಛೇ, ನಿನ್ನ ಮೇಲೆ ಅನುಮಾನ ಅಂತಲ್ಲ ಮಯೂರಿ, ಹೆಣ್ಮಕ್ಳು ಒಬ್ಬಳೇ ಹೋದರೆ ಆತಂಕ ಆಗಲ್ವಾ? ಅಯ್ಯೋ, ಏನಪ್ಪ ಹೇಳೋದು? ಏನು ಯೋಚನೆ ಮಾಡ್ತಿದ್ಯಾ ಮಯೂರಿ? ಅಲ್ಲ, ಅಷ್ಟೊತ್ತು ಎಲ್ಲಿ ಹೋಗಿದ್ದೆ ನೀನು? ಏನಿಲ್ಲ ಅತ್ತೆ, ಓದಿ ತಲೆ ಸಿಡಿತಾ ಇತ್ತು. ಪೂಜೆಗೆ ಹೋಗಿದ್ನಲ್ಲ, ಸೊ ಹಾಗೆ ಆಚೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಒಂದು ವಾಕಿಂಗ್ ಹೋಗ್ಬಿಟ್ಟು ಬಂದೆ ಅಷ್ಟೇ. ಓ, ಹಾಗಾದರೆ ಸರಿ ಬಿಡು. ಅದು ಕಾಲ ಸರಿಗಿಲ್ವಲ್ಲಮ್ಮ, ಯಾರನ್ನೂ ನಂಬೋ ಹಾಗಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಸರಿ, ನೀನು ಓದ್ಕೋ, ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡು. ಓಡಾಡೋದೆಲ್ಲ ಆಮೇಲೆ ಇದ್ದಿದ್ದೆ, ಚೆನ್ನಾಗಿ ಓದ್ಕೋ. ಓ ಅಮೃತ, ಏನಮ್ಮ ಅಪರೂಪಕ್ಕೆ ನನ್ನ ಮಗನ ಫೋನ್ನ ನೀನು ರಿಸೀವ್ ಮಾಡಿಬಿಟ್ಟಿದ್ಯಾ? ಅದು ಅವರು ಕೆಳಗಡೆ ಇದ್ದರು, ಅದಕ್ಕೆ ನಾನೇ ಫೋನ್ ತೊಗೊಂಡೆ. ಕರೀಲ ಅವ್ರನ್ನ? ಇಲ್ಲ, ಪರವಾಗಿಲ್ಲ, ನಾನು ಮತ್ತೆ ಯಾವಾಗಲಾದರೂ ಫೋನ್ ಮಾಡ್ತೀನಿ ಬಿಡು. ಅತ್ತೆ, ಏನು ವಿಚಾರ? ನಿಮ್ಮ ಧ್ವನಿ ಯಾಕೋ ಮಾಮೂಲಾಗಿಲ್ವಲ್ಲ? ನಿಮ್ಮ ಮನಸ್ಸು ಏನೋ ಗೊಂದಲದಲ್ಲಿರೋ ಹಾಗಿದೆಯಲ್ಲ? ಮೊದಲು ಪಾಯಸ ಬಡಿಸ್ಬಿಡೋಣ ಅಲ್ವಾ ಎಲೆಗೆ? ಅಲ್ಲಿ ಕೋಸಂಬರಿ ಎಲ್ಲಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅಮೃತ, ಒಂಚೂರು ಕಾಯಿ ತುರ್ತಾಕ್ಬಿಡಮ್ಮ. ಅಮೃತ, ನಿಂಗೆ ಹೇಳ್ತಾ ಇರೋದು, ಕೋಸಂಬರಿಗೆ ಒಂಚೂರು ಕಾಯಿ ತುರ್ದಾಕ್ಬಿಡು. ಪಾಯಸಕ್ಕೆ ಆಗಲೇ ಹಿಂಗೆಲ್ಲ ಹಾಕಾಗಿದೆ. ಕ್ಷಮಿಸಿ, ಅದು ಏಲಕ್ಕಿ ಅಂತ ಹೇಳೋದಕ್ಕೋಗಿ ಹಿಂಗು ಅಂತ ಹೇಳಿಬಿಟ್ಟೆ. ನೀನು ಈಗಿರೋ ಪರಿಸ್ಥಿತಿಲಿ ಪಾಯಸಕ್ಕೆ ಹಿಂಗೆ ಹಾಕಿದ್ರು ಆಶ್ಚರ್ಯ ಇಲ್ಲ ಬಿಡು. ಸರೋಜಾ, ನಾನು ಆಗಿಂದ ನೋಡ್ತಾ ಇದ್ದೀನಿ, ಅಮೃತ ಯಾವುದೋ ಲೋಕದಲ್ಲಿ ಕಳೆದೋಗಿದ್ದಾಳೆ. ಇನ್ಯಾವ ಲೋಕದಲ್ಲಿ ಅತ್ತೆ? ಅರ್ಜುನ್ ಲೋಕದಲ್ಲೇ ಕಳೆದೋಗಿರ್ಬೇಕು. ಅಯ್ಯೋ ಹೋಗಿ ಅಮ್ಮ, ಹಾಗೇನಿಲ್ಲ. ಮದುವೆ ಆಗಿ ಇಷ್ಟು ದಿನ ಆದರೂ ಅರ್ಜುನ್ ಲೋಕದಲ್ಲಿ ಕಳೆದು ಹೋಗಿದ್ದಾಳೆ ಅಂದರೆ ಅರ್ಜುನ್ ರಿಯಲಿ ಗ್ರೇಟ್. ಆ ಥರ ಏನೂ ಇಲ್ಲ, ನಾನು ಯಾರ ನೆನಪಲ್ಲೂ ಇಲ್ಲ. ಸರಿ, ನಾನೀಗ ಊಟಕ್ಕೆ ಸಿದ್ಧ ಮಾಡ್ತೀನಿ. ಆಹಾ, ನಾವಷ್ಟು ಸುಲಭಕ್ಕೆ ನಿನ್ನನ್ನು ಬಿಟ್ಬಿಡ್ತೀವಾ? ನಮಗೂ ಹೇಳೆ, ಯಾರು ನೆನೆಸ್ಕೊಂಡು ನಾಚ್ಕೋತಿದ್ಯಾ ಅಂತ. ಹೋಗಿ ಅಮ್ಮ, ಹೇಳಿದ್ನಲ್ಲ ಹಾಗೇನೂ ಇಲ್ಲ ಅಂತ. ಓಹೋ ಹೌದಾ, ಸರಿ ಊಟಕ್ಕೆ ಬಾ, ಟೈಮ್ ಆಯ್ತು. ಬೇಡ, ನನಗೆ ಹಸಿವಿಲ್ಲ, ನಾನು ಹೋಗಿ ಕೋಣೆಲಿ ಮಲ್ಕೊಂಡಿರ್ತೀನಿ. ನೋಡೆ ಸರೋಜಾ,
ನಾವು ಬೆಳಿಗ್ಗೆಯಿಂದ ಉಪವಾಸ ಇದ್ದು ಹಸುವಿಂದ ತಲೆ ಸುತ್ತಿ ಯಾವಾಗ ಊಟ ಮಾಡ್ತೀವ ಅಂತ ಕಾಯ್ತಾ ಇದ್ರೆ ಇವಳಿಗೆ ಹಸುವೇ ಇಲ್ವಂತೆ, ಊಟನೂ ಮಾಡಲ್ವಂತೆ. ಹ್ಞೂ ಅತ್ತೆ, ಇವಳ ಮನಸ್ಸಲ್ಲಿ ಅರ್ಜುನ್ನೇ ತುಂಬ್ಕೊಂಡಿರುವಾಗ ಇನ್ನೆಲ್ಲಿ ಹಸುವಾಗತ್ತೆ ಬಿಡಿ. ಹಾಂ, ನಮ್ಮ ಅಳಿಯಂದ್ರು ಪುಣ್ಯ ಮಾಡಿದಾರೆ ಅತ್ತೆ, ಇಷ್ಟೊಂದು ಇಷ್ಟಪಡೋ ಹೆಂಡತಿ ಸಿಗೋಕೆ. ಭೈರವ, ಇಷ್ಟು ದಿನ ನೀನೇ ಪರಮಶಕ್ತಿಶಾಲಿ ಇನ್ನು ಅಹಂಕಾರದಲ್ಲಿ ಮೆರೀತಾ ಇದೆಯಲ್ವಾ? ನನ್ನ ಎದೆ ಮೇಲೆ ಕಾಲಿಡು ಉದ್ದಟತನ ತೋರಿದೆಯಲ್ವಾ? ನೋಡ್ತಾ ಇರು, ನಿನ್ನ ಅಹಂಕಾರಕ್ಕೆ ತಕ್ಕ ಪ್ರತಿಫಲವನ್ನು ನೀನು ಅನುಭವಿಸ್ತೀಯ. ನಿನಗಿಂತ 100 ಪಟ್ಟು 1000 ಪಟ್ಟು ಶಕ್ತಿಶಾಲಿಯನ್ನು ನಾನು ತಯಾರು ಮಾಡಿದ್ದೀನಿ. ನಿನ್ನ ಈ ದುರಹಂಕಾರನ ನಿನ್ನ ಪಟ್ಟ ಶಿಷ್ಯ ರುದ್ರನ ಮೂಲಕವೇ ಬಲಿ ಹಾಕ್ತೀನಿ. ನೋಡ್ತಾ ಇರು. ರುದ್ರ ಹೇಳಿ ಕೇಳಿ ದುರಾಶೆ ಮನುಷ್ಯ. ನಾನೇನು ಅವನನ್ನು ನಂಬಿ ನನ್ನ ಎಲ್ಲ ಶಕ್ತಿಗಳನ್ನು ಅವನಿಗೆ ಧಾರೆ ಎರೆದುಬಿಟ್ಟೆ. ಆದರೆ ರುದ್ರ ಅದನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ತಾನೋ ಇಲ್ಲ ತನ್ನ ಸ್ವಾರ್ಥ ಸಾಧನೆಗೆ ಬಳಸ್ಕೊಳ್ತಾನೋ ಅದನ್ನು ನೋಡಬೇಕಾಗಿದೆ. ಈಗ ನನಗಿರೋ ಸೀಮಿತ ಶಕ್ತಿಗಳಲ್ಲಿ ಶಕ್ತಿ ಧಾರಣೆಯಾದ ನಂತರ ರುದ್ರ ಮಾಡುವ ಮೊದಲನೇ ಕೆಲಸ ಯಾವುದು ಅದನ್ನು ತಿಳ್ಕೊಳ್ಳೋದಕ್ಕಷ್ಟೇ ನನ್ನ ಶಕ್ತಿ ಸೀಮಿತವಾಗಿದೆ. ಓಂ ನಮಃ ಶಿವಾಯ. ಶಿವನೇ, ಏನಿದು? ನನ್ನೇನು ಹೆಂಡತಿ ಅನ್ಕೊಂಡಿದ್ರ, ದನ ಅನ್ಕೊಂಡಿದ್ರ? ಸಣ್ಣ ಸಣ್ಣದ ತುತ್ತು ಕೊಡ್ರಿ, ಒಳ್ಳೆ ಫುಟ್ಬಾಲ್ ತರ ಕಲಿಸ್ತಾ ಇದೀರಲ್ಲ ಅನ್ನನ. ಬಾಬಾ ಬಾಬಾ, ಎಷ್ಟು ಪ್ರೀತಿಯಿಂದ ತಿನ್ಸಿದ್ರು ಗೊಣಗಾಡೋದು ಬಿಟ್ಟಿಲ್ಲ ನೀನು. ಅಲ್ಲ, ನಮ್ದೆಲ್ಲ ಊಟನೇ ಮುಗಿತಾ ಇದೆ, ಈ ಹುಡುಗಿ ಎಲ್ಲೋದ್ರು? ಅಮೃತ, ಅರ್ಜುನ್ ಎಲ್ಲಮ್ಮ? ಅರ್ಜುನ್, ಬನ್ನಿ ಬೇಗ, ಇವತ್ತು ವಿಶೇಷವಾದ ದಿನ. ನೀವೇ ನಿಮ್ಮ ಹೆಂಡತಿಗೆ ಕೈಯಾರೆ ಊಟ ಮಾಡಿಸ್ಬೇಕು, ಬೇಗ ಬನ್ನಿ. ಅಪ್ಪ, ಅದೆಲ್ಲ ಏನೂ ಬೇಡ, ನಾನೇ ಮಾಡ್ತೀನಿ. ನನಗೆ ಊಟ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಅಮೃತ, ಅದು ಹೇಗಾಗುತ್ತಮ್ಮ? ನಾವೆಲ್ಲರೂ ನಮ್ಮ ಗಂಡಂದ್ರ ಹತ್ರ ಊಟ ಮಾಡಿಸ್ಕೊತಿದ್ದೀವಿ ತಾನೇ? ಹೌದಮ್ಮ, ಶಾಸ್ತ್ರ ಅಂದ್ರೆ ಶಾಸ್ತ್ರನೇ. ಅರ್ಜುನ ನಿಂಗೆ ಊಟ ಮಾಡಿಸ್ಬೇಕು. ಅದು ಹೆಂಗ್ ಬೇಡ ಅಂತ್ಯ ನಾನು ನೋಡ್ತೀನಿ. ಕಣ್ಣಲ್ಲಿ ಇನ್ನೇನೇನು ನೋಡ್ಬೇಕಾಗಿದೆಯೋ. ಅರ್ಜುನ್, ಏನ್ ಮಾಡ್ತಿದ್ಯಪ್ಪ? ಬೇಗ ಬಾ. ಬೆಳಗ್ಗಿಂದ ಉಪವಾಸ ಇದ್ದು ನನ್ನ ಮಗಳ ಮುಖ ಬಾಡ್ ಹೋಗಿದೆ. ಬಂದೆ 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 ನಾನು ನಿಮ್ಮ ಗಂಡ ಅನ್ನೋದು ನೆನಪಿರ್ಲಿ. ಗಂಡ ಆದ ಮಾತ್ರಕ್ಕೆ ನೀವು ಹೇಳ್ದಾಗೆಲ್ಲ ಕುಣಿಯೋದಕ್ಕಾಗಲ್ಲ. ನನಗೆ ನನ್ನದೇ ಆದಂಥ ವೈಯಕ್ತಿಕ ಬದುಕು ಅಂತ ಇದೆ. ಅದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಬಂದರೂ ನನಗಾಗಲ್ಲ. ನೀವಾದರೂ ಅಷ್ಟೇ. ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀಯ ಅನ್ನೋ ಭ್ರಮೆನ ನಿನಗೆ ಸನ್ಯಾಸಿ. ಗುರುಗಳೇ, ನಾನು ಬರ್ತಾ ಇದ್ದೀನಿ.